ಶುಗರ್ ಇಸ್ಕೊಬಿಟ್ರಿ ಕಣ್ರ ಅದೇ ಒಯ್ಯೋದು ಎಷ್ಟು ಸಾಮೇರಿ ಅಂತ ಏನು ಬಿಡ್ರಿ ಬಿಡ್ರಿ ಅವಳು ಕಡೆ ಸಿಂಗಿ ಕೈ ಅಡ್ಡ ಅಲ್ಲಿ ಬಿಡವ ಅಲ್ಲ ಅಲ್ಲಿ ಬಿಡ್ಕೊಂಡವನ ಚಿಕ್ಕ ಮಗಳು ಬಾಯಿ ಕೇಳೋ ಆಸೆ ಬರ್ರಂಗೆ ಕೇಳಕ್ ಬಂದಿದ್ವಿ ಹಂಗಿದಾರೆ ಹಂಗೆ ಮಕ್ಕಳು 5 ವರ್ಷ 10 ವರ್ಷ ಮಕ್ಕಳು ಇಲ್ಲೊಂದು ಸೊಳ್ಳೆ ಕಡಿಯೋದಿಲ್ಲ ನಾವು ಯಾರನ್ನೂ ₹1 ಕೊಡಿ ಅಂತ ಕೇಳೋದಿಲ್ಲ ಯಾರನ್ನೂ ಬರ್ರಿ ಅಂತ ಕರೆದಿಲ್ಲ ಯೂಟ್ಯೂಬ್ ಫೇಸ್ಬುಕ್ ಮಾಡೋರು ನಾವಲ್ಲ ನೀವೇ ಬಂದು ಹಾಕಿ ನೀವೇ ಬಂದು ನೀವೇ ಬೈಸ್ಕೊಂಡು ಹೋಗಿ ನೀವೇ ಬ್ಯಾಡ್ಮಿಷನ್ ಮಾಡಿ ಇದೇ ಫಸ್ಟ್ ಬಂದೀನಿ ನಂಗೆ ಏನೂ ಗೊತ್ತಿಲ್ಲ ದೂರಿಂದ ಬಂದೀನಿ ನಾವು ಒಳ್ಳೆಯಳು ಅಂಥವ್ರು ಇಂಥವ್ರು ಎಲ್ಲ ಬಿಟ್ಬಿಡಿ ಈ ಜಗತ್ತು ಮೊನ್ನೆ ಸಾಯಂಕಾಲ ಯಾಕೋ ಸಿಟ್ಟೆ ಬರಲಿಲ್ಲ 4 ಜನ ಗಂಡು ಮಕ್ಕಳನ್ನ ಬೆಳಿಗ್ಗೆ ಒಂದು ಪೂಜೆ 5ರಿಂದ 6ಕ್ಕೆ ಸಾಯಂಕಾಲ 5ರಿಂದ 6 ಪೂಜೆ ನಡೀತೆ ಬೆಳಿಗ್ಗೆ ಪೂಜೆ ಮಾಡೋಕೆ ಹೋದರೆ ಲೇಟ್ ಆಗುತ್ತಾ ಅಂತಾರೆ ಅದಕ್ಕೆ 9 ಗಂಟೆ ಮಾಡಿದ್ದೀವಿ ಸಾಯಂಕಾಲ ಪೂಜೆ 6 ಗಂಟೆ ಕ್ಲೋಸ್ ಮಾಡೋದಿಲ್ಲ ಸ್ವಲ್ಪ ತಲೆ ಹಾಕ್ಬಿಟ್ಟು ಬಿಡಿಸ್ತಾ ಇದ್ದೀವಿ ಬಂದರು ನಮ್ಮ ಅಣ್ಣ ಅಂತ ಒಂದಿಬ್ಬರು 4 ಜನ ಗಂಡಸು ಒಂದಿಬ್ಬರು ಹೆಂಗಸರು ಭಾಳ ಬುದ್ಧಿವಂತರು ಅವರು ನನ್ನೇ ಕೇಳಿರು ಸಖತ್ತಾಗೆ ಸ್ವಾಮಿಯರು ಇದಾರ ಅಂದ್ರು ನಾನು ಟೂರ ಕೊಡಿ ಅಂದ್ರು ಹೋಗ್ತಾ ಇಲ್ಲ ಅವ್ರಿಗೆ ಅಂತ ಅದಕ್ಕೆ ಎಲ್ಲೋಗ್ಯಾರ ಅಂದ್ರು ಗೊತ್ತಿಲ್ಲಪ್ಪ ಹಂಗೆ ಲೊಕೇಶನ್ ಆಗಿ ಚೆಕ್ ಮಾಡಿ ಹೇಳ್ತೀನಿ ಹಿಂದೆ ಲಾಸ್ಟಿಗೆ ಹೋಗ್ಬೇಕು ಸುಮ್ಮನೆಲ್ಲ ಒಂದು ಒಳ್ಳೆ ಮಾತಾಡೋದ್ರು ಗೊತ್ತಾ ಏನು ಅಂತ ನೀರು ಅಲ್ಲಿ ಹೋಗಿ ಸುತ್ತಾಗತ್ತಂತೆ ಎಂತೆಂಥ ಸ್ವಾಮಿಗಳು ಬರ್ತೀರ ದೇವಸ್ಥಾನಗಳಿಗೆ ಅಂದ್ರೆ ಅಲ್ಲಿ ಇನ್ ಕೆಲವರು ಕಾರ್ ಗೀಚಾಗತ್ತೆ ನೋಡಿ ಅಂತಾರಲ್ಲಿ ರೋಡ್ ಇಲ್ವಲ್ಲಪ್ಪ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ಈ ಮಾಹಿತಿ ಕಲೆ 2-3 8 ಜನ ಜಗಳ ಆಡ್ಕೊಂಡು ಅವ್ರ ಬೀಗ ಹಾಕ್ಯಾರ ಅಲ್ಲೇ ಬೀಗ ಓಡಾಡ್ತಾವ್ರೆ ಕಂತಿ ಬೇಲೆ ಹಾಕ್ತಾರೆ ಇನ್ನೇನು ನಾವು ಹಾಕ್ತಾರಲ್ಲಪ್ಪ ಅಂತ ಮ್ಯಾಲೊಂಚೂರು ಜಮೀನು ತಗೊಂಡು ಸೆಂಟ್ರಾಗ ನಮ್ದಲ್ಲ ಮ್ಯಾಲೊಂಚೂರು ಯಾರೋ ಪುಣ್ಯಾತ್ಮ ತಗೊಂಡು ಅವ್ನು ಸಣ್ಣ ಗುಡಿ ಕಟ್ತಾಯಿನಿ ಅಲ್ಲೇ ಲೇಟ್ ಅಂತಾರೆ ಅಲ್ಲಿ ಬಾತ್ರೂಮ್ ಇತ್ತು ನೀರು ಹಾಕಿ ಬನ್ನಿ ಅಂತ ಕರೆಯೋರು ನಮ್ಮನ್ನ ಕರೆ ಬರಲ್ಲ ಅಪ್ಪನ್ನೇ ಕರೆದ್ಬಿಟ್ಟು ಕಿತ್ತಾಕ್ಬಿಟ್ಟೆ ಬಾತ್ರೂಮ್ನೇ ಇನ್ನು ಲೋಕಾಯುಕ್ತರು ಕಲ್ಲಾಕೋ ಏನು ಪುಣ್ಯಾತ್ಮ ಕಾಲು ಬಂದವೆ ಅಂತ ಈ ಕಾಲ ಮೇಲೆ ಕುತ್ಕೊಂಡು ಎಂಟು ಹೋಗಿ ಬ್ಯಾಗ್ ಹಿಡ್ಕೊಂಡು ನಮ್ಮ ಅಮ್ಮನಿಗೆ ಇನ್ನು ಲೇಟ್ ಆವು ಅಂತಾಳಲ್ಲಿ ನನಗೆ ಹುಷಾರಾಗ್ಲಿನಲ್ಲ 8 ಹುಷಾರಿಲ್ಲ 8 ವರ್ಷ ಮಗ ಗಂಡು ಹೋಗ್ತಾನೆ ಮೊಬೈಲ್ ಹರ್ಸ್ಕೊಂತ ನೀನು ಎಷ್ಟೊತ್ತಾಗತ್ತೆ ಅಂತಾನೆ ಯಾರನ್ನ ದೇವರಿಗೆ ಬಾವಿ ಹೆಂಗಿದೆ ಆ ದೇವ್ರ ಯಾಕೆ ತರ್ನಾಗುತ್ತೆ ಒಂದು ಸೊಳ್ಳು ಕಡೆಯಲ್ವಲ್ಲ ಜಾತಿಯತಿ ಇಲ್ವಲ್ಲ ಕೈ ಇಲ್ದರು ಕಾಲಿಲ್ದರು ಅಟೆಕ್ ಆಗಂತಕ್ಕಂಥ ಹೆಂಗೆ ಸೇವೆ ಮಾಡ್ತಾರೆ ಹೆಂಗಿದ್ರಿ ನೀವು ಅಂತ ಯಾರು ಕೇಳಿ ಇವತ್ತಾರು ಕೇಳಿಲ್ಲ ಕೇಳೋದು ಒಂದೇ ಇನ್ನೂ ಲೇಟಾ ಫೋನ್ ನಂಬರ್ ಕೊಡಿ ಅವ ನೆಕ್ಸ್ಟ್ ಕೇಳೋಕ್ಕೆ ಮಗೊಳುತ್ತೆ ಅಂತ ಅಲ್ಲಿ ಫೋನ್ ಮಾಡಿ ಮಗೊಳುತ್ತೆ ಗಂಡು ಬಂದಿಲ್ಲ ಹೆಂಟು ಬಂದಿಲ್ಲ ಅಂತ ಸೀರಿಯಲ್ ಬಂದಿಲ್ಲ ಅಂತ ಯಾರು ಹೇಳಲ್ಲ ಬರ್ತಾರೆ ಸೀರಿಯಲ್ ಎಣ್ಣೆ ಸಿಗ್ತಾ ಇರುತ್ತೆ ಈಗ ಸೀರಿಯಲ್ ಇಲ್ದಲ್ಲ ಹೆಂಗಸಿರಲ್ಲ ಮೊಬೈಲ್ ಇದ್ರೆ ಮಕ್ಕಳಿರಲ್ಲ ಎಣ್ಣಿದ್ರೆ ನಮ್ಮ ಗಂಡು ಮಕ್ಕಳಿರಲ್ಲ ಇಲ್ಲಿ ಒಂದು ಬಿಲ್ಡಪ್ ನಾವು ದಿನ 4 ಇದಂತೀವಪ್ಪ 10 ಗಂಟೆ ಮಲಗ ನಮಗೂ ಕಷ್ಟ ಐತಿ ನಾವು ಸ್ಟೇಷನ್ಗೆಲ್ಲ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಡ್ತಾರಲ್ಲ ಲೇಟ್ ಆಗುತ್ತೆ ಅಂತ ಒಬ್ಬನಾರ ಬಂದಣ ಬಾವಿಯಲ್ಲಿ ತೋರಿಸಿ ನಾವು ಬಾವಿ ನೋಡ್ತೀವಿ ಆ ಮಕ್ಕಳು ನೋಡ್ತೀವಿ ನಿಮ್ಮವ ಕಳ್ಳು ಕಡಿಯೋವಲ್ಲ ಮೋಸ ಮಾಡೋವಲ್ಲ ಯಾಕೆ ಅಂತ ಯಾವನು ಇವತ್ತರಿಗೆ ಕೇಳಿಲ್ಲ ನನ್ನ ಲೇಟ್ ಆಗುತ್ತಾ ಇನ್ನೂ ಲೇಟಾ ಸಾಯ್ಬೇಕು ನಾವು ಅಂತ ರೋಡ ಆಕ್ಸಿಡೆಂಟ್ ಆದ್ರೆ ನಾಯಕ ಓಟ ದೇವ್ರ ಮನೆಗೆ ಇಕ್ಕಿನಿ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿಲ್ಲ ದೇವ್ರು ಕೇಳಲ್ಲ ಅಡಬಿದ್ದು ಕೆಲಸಕ್ಕೆ ಹೋಗಿ ಕಲೀರಿ ಉಂಡು ಮಲ್ಕಬೇಡಿ ಸಮಯ ಇದ್ದಾಗ ಕಡ್ಡಿ ಇಕ್ಕಿ ಸಮಯ ಇದ್ದಾಗ ಹಾಲನ್ನು ಮಾಡಿ ಮೊಸರನ್ನ ಮಾಡಿ ದೇವ್ರು ತಿನ್ನಲ್ಲ ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತ ಕರೆಯೋದು ಭೂಮಿ ತಾಯಿ ಗಂಗಮ್ಮ ಅಂತ ಸಮಯ ಇದ್ದಾಗ ದೇವ್ರನ್ನ ಪ್ರಾರ್ಥನೆ ಮಾಡಿ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ ಹೆಣ್ಮಕ್ಳ 3 ದಿನ ತೆಗೆದು ಚಿಕ್ಕ ಕಟ್ ಮಾಡಿ ತಾಳಿ ಕಟ್ಕೋಬೋದು ಗಂಡು ಮಕ್ಕಳ ಕೊಳ್ಳಗೆ ಇರಬೇಕು ನೀವು ಎಷ್ಟೇ ಕೋಟಿ ಕಾರಾರು ಪರವಾಗಿಲ್ಲ ಗಾಡಿ ಒಂದು ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ ಹೊರಗೊಳಗೆ ಕಾಣಂಗೆ ಯಾಕೆಂದರೆ ದೆವ್ವಿತ್ತೆಲ್ಲ ಗೊತ್ತಿಲ್ಲ ಈ ಭೂಮಿ ತಾಯಿನೇ ಪ್ರಕೃತಿ ಕಲ್ಲು ಮಣ್ಣಾದಾಗ ದೆವ್ವು ಇರ್ಬೋದೇನೋ ಗೊತ್ತಿಲ್ಲ ಇಲ್ಲ ಅಂತ ಬರಬೇಡಿ ಈತಿ ಬರಬೇಡಿ ದಯವಿಟ್ಟು ಗಾಡಿ ಒಂದು ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ ಯಾವುದೇ ಅನಾಹುತ ಆಗದೆ ಇರಲಿ ಅಂತ ಒಳಗೆ ಹೊರಗಿಂದ ಒಳಗೆ ಕಾಣಂಗೆ ಹಾಕೊಳ್ಳಿ ಅನಾಹುತ ಆಗದೆ ಇರಲಿ ಅಂತ ಬೈಕಿ ಸಿಂಗಲ್ ಹಾಕೊಳ್ಳಿ ಒಂದು ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಸ್ಟಿಕ್ಕರ್ ಹಾಕೋಬಲ್ಲ ಒಂದು ಫೋಟೋ ಹಾಕೊಳ್ಳಿ 2 ಹೂವು ಹಾಕ್ಬೋದು ದೊಡ್ಡ ಮನೆ ದೊಡ್ಡ ಫೋಟೋ ಹಾಕೊಳ್ಳಿ ನಂಬಿಕೆ ಇದ್ರೆ ಮತ್ತೆ ಬನ್ನಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ತಡೆ ಹೊಡಿತೀವಿ ಒಬ್ಬರಿಗೂ ಅಷ್ಟೇ ಇಡೀ ಕುಟುಂಬಕ್ಕೆ ಅಷ್ಟೇ ಒಂದು ವೇಳೆ ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ನಿಮ್ಗೆ ಗೊತ್ತಿರ್ತದೆ ಆಲ್ಮೋಸ್ಟ್ ಯಾವುದು ಈಗ ಫ್ರೀ ಮಾಡೋದಿಲ್ಲ ಇಲ್ಲಿ ತೇರ್ತಾ ಕೊಳೆಯಲ್ಲ ಉಳಿಯಲ್ಲ ಅಕ್ಕಪಕ್ಕ ಮನೆ ಬದ್ದು ನೋಡೋ ಮನೆ ಹಾಳು ಮಾಡೋ ಬದಲು ನನಗೆ ತೇರ್ತಾ ಕೊಡಿ ತೇರ್ತಾವನ್ನ ಈ ಕೇಳಿ ಮಕ್ಕಳ ಕೈಲಿ ಬರ್ಸಿ ದುರ್ಗಾಶ್ವರ ಕೃಪೆ ಅಂತ ನೀವು ಬರೀರಿ ದುರ್ಗಾಶ್ವರ ಕೃಪೆ ಅಂತ 9 ಸರಿ ಬರೀಬೇಕು ಅಂತ ಏನಿಲ್ಲ 10 ಸರಿ ಬರಬೇಕು ಅಂತಿಲ್ಲ ಹೆಸರೇ 10 ಸರಿ ಬರೀರಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ನಮ್ಮ ದೇವಸ್ಥಾನ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಮಟನ್ ಕಡಿಬೇಕಾ ಏನಿಲ್ಲ ಅಂತ ಪರವಾಗಿಲ್ಲ ಅಡ್ಬಿದ್ದು ಹೋಗಿ ಆಮೇಲೆ ನಿಮ್ಮ ಮನೆಯಿಂದ ಬರುವಾಗ
ನಾನು ನನ್ನದು ನನ್ನಿಂದಲೇ ಅಹಂಕಾರನ ಬಿಟ್ಟು ಬನ್ನಿ. ಒಂದು ವೇಳೆ ಮರ್ತು ತಾಂಬಂದಿದ್ರೆ ಚಪ್ಪಲಿ ಬಿಡಿ ಜಾಕ್ ಬಿಟ್ಟಿರಿ ಹೋಗ ತಾಂಡವ್ರು ದಯವಿಟ್ಟು ಬೇಕಾಗತ್ತೆ ಅಂದಾದ್ರೆ ಮನುಷ್ಯನ ಬರೋ ಹೊತ್ಕೊಂಡ್ಬರ್ತಾರೆ ಗೊತ್ತಿದ್ಯಾ, ಹೋಗೋದ್ಕೊಂಡು ಹೋಗ್ತಾರೆ. ಮಧ್ಯೆ 3 ದಿನ ದಯವಿಟ್ಟು ಗಲಾಟೆ ಮಾಡಬೇಡಿ. ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಯಾರು ಲೈವೇಲಿ ಆಗ್ತೀನಿ ಯಾರು ಅಂತ ತಲೆಟಗಳು ಬರಬೇಡಿ. ಅಪ್ಪ ಅಮ್ಮ ಬೆಲೆ ಕೊಡಲಿಲ್ಲಂತಕ್ಕಂಥವ್ರು ಕಾಯಕಾಲ. ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಇರೋದಿಲ್ಲ, ಎಷ್ಟೋ ಜನ ಭಕ್ತರು ನೋಡಿ ಕೈಯಿಂದ ಕಾಲಿಂದ ಹುಷಾರಾಯ್ತು ಅಂದ್ರೆ ಬರ್ತಾರೆ, ಹುಷಾರು ಮಾಡ್ಕೊಂಡು ಹೋಗ್ತಾರೆ. ಅಂತ ಹೈವೇಗಳು ಬರೋ ಅವಶ್ಯಕತೆ ಇಲ್ಲ, ಬರಲೂಬೇಡಿ. ಲೇಟ್ ಆಗುತ್ತೆ, ಒಬ್ಬೊಬ್ಬರೇ ಕರ್ಕೊಂಡು ಲೇಟ್ ಆಗುತ್ತಾ ಅನ್ಬೇಡಿ. ದಿನಕ್ಕೆ ಒಬ್ಬರ ಬರ್ತಾನೆ ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ಏನು ಮಾಡೋದಿಲ್ಲ ನಿಮ್ಮೆಲ್ಲ, ನೀವೆಲ್ಲ ಊಟ ಮಾಡಿದ್ದೀರಾ, ನಾವಿನ್ನೂ ತಿಂದೇ ಇಲ್ಲ. ನಿಮ್ಗೆ ಆರಾಮು ಇಲ್ಲಿಂದ ಬಂದ್ಬಿಡ್ತೀರಿ. ಅಂತರ ಫ್ರೈ ಕೊಡ್ತಿದ್ದೆ, ಮನೆಗೆ ಅಂತರ ಕೊಡಿನಾರು ನೀರು ಕೊಡ್ತಿದ್ವಿ, ಬೆಲ್ಟನ್ ನೀರ ಕೈ ನೋವಿತ್ತು ನೀರು ಕೂಡ ಶುರುವಾದ್ರು. ಆಮೇಲೆ ಬಸ್ ಕಂಪನಿ ಫ್ರೀ ಬಿಟ್ಟಿದ್ದೆ, ಲೇಟ್ ಆಗಿ ಟ್ರೈನ್ ಹೋಗುತ್ತೆ, ಕಂಪನಿ ನಿಲ್ಸ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಆಲ್ಟಿಂಗ್ ಕೊಟ್ರೆ ಗೊತ್ತಲ್ಲ ಏನಂತ ಕೇಳ್ತಾರೆ ಅಂತ ನಾವು ಓಡಾಡಿಸ್ಬೇಕು ತಮ್ಮ. ಮೊನ್ನೆ ಯುಗಾದಿ ಹಬ್ಬದ ದಿವಸ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇತ್ತು. ದೇವಸ್ಥಾನ ಓಪನ್ ಆಯ್ತು ಯುಗಾದಿ ಹಬ್ಬದ ದಿವಸ. ಯಾರೋ ಪುಣ್ಯಾಪುರ ಬಂದು ಭಜನೆ ಮಾಡ್ತಿದ್ರು, ಅಲ್ಲೆಲ್ಲ ಹಾಡು ಹೇಳ್ತಿದ್ರು, ಹೆಂಗಸ ಮಕ್ಕಳು ಏನೇನೋ ಫಂಕ್ಷನ್ ನಡೀತಿತ್ತು. ನಮ್ಗೆ ನೋಡೋಕೆ ಖುಷಿ ಆಗ್ತಿತ್ತು. ಒಳಗಡೆ ಇದ್ದಾನೆ ಇವನು ಆಚಾರ್ಯರು, ಇವನು ಕರೆದಿ ಏನಂದ್ರಪ್ಪ ಮಂಕಂಡರು ಹೆಂಗೆ ನೀವು ಬುದ್ಧಿವಂತರಲ್ವ ನೀವೆಲ್ಲ. ಇಲ್ಲಿ ಜನ ಬಗ್ ನೋಡೋದು, ಆಮೇಲೆ ಆ ಕಡೆಗೆ ದೇವರು ಎಲ್ಲಿ ಸಿಕ್ಕಿತ್ತು ನೋಡಲ್ಲ, ಒಳಗಡೆ ಬಗ್ಗೆ ಏನು ಇಕ್ಕ್ಯಾರೆ ಏನು ಮಾಡ್ತಾರೆ ಅಂತ ಬಗ್ ನೋಡೋದು. ಆಲ್ಟಿಂಗ್ ಆದರೆ ಆಲ್ಟಿಂಗ್ ಇಲ್ಲಪ್ಪ, ಹಾಲವನ್ನ ಮೊಸರನ್ನ ಕೊಟ್ಟರೆ ಇಡ್ಲಿ ಕೊಡಿ, ಇಡ್ಲಿ ಮಾಡ್ಕೊಡ್ಬೇಕು. ಮಗು ಇಡ್ಲಿ ಉಣ್ಣೋದು, ಇಲ್ಲಿ ಹಾಲನ್ನ ಉಣ್ಣಲ್ಲಿ ಕೊಡ್ರಿ ಅಂತ. ಜನ ನಿಮ್ಮ ಐವೇಕಿತನ ಮೆರೆದ್ರೆ ಯಾರು ನಂಬೋದಿಲ್ಲ ಅಂದಾದ್ರೆ ಬರೋದೇ. ಮುಂದೊಂದು ದಿನ ಕುಡಿಯೋ ನೀರು ಸಿಗಲ್ಲ, ತಿನ್ನೋ ಅನ್ನ ಸಿಗಲ್ಲ. ಮುಂದೊಂದು ದಿನ ಏನು ಸಿಗಲ್ಲ, ಕುಡಿಯೋ ನೀರು ಸಿಗಲ್ಲ, ತಿನ್ನೋ ಸಿಗಲ್ಲ. ಯಾರು ನೀರು ಕೇಳ್ತಾ ಇಲ್ಲ, ಅನ್ನ ಕೇಳ್ತಾ ಇಲ್ಲ. ಯಾರು ಯಾವ ಕ್ಷೇತ್ರದಲ್ಲಿ ಯಾವುದೇ ಸ್ಕೂಲಲ್ಲಿ ಯಾವ ಮಕ್ಳಿಗೂ ಯಾವ ಅಪ್ಪ ಅಮ್ಮನು ರೈತರಾಗ್ರಿ ಅಂತ ಹೇಳ್ಕೊಡ್ತಿಲ್ಲ. ಆಸ್ತಿ ಮಾರಿ ಎಜುಕೇಟೆಡ್ ಆಗ್ರಿ, ಅಪ್ಪ ಅಮ್ಮನ ಎದಿಗೆ ಓದಿರಿ ಹೇಳ್ಕೊಡ್ತಿರೋದು ನೀವು. ನಿಮ್ಮ ಮಕ್ಕಳು ಎಷ್ಟು ಓದಿದ್ರು ಪರವಾಗಿಲ್ಲ, ನಿಮ್ಮನ್ನು ಎದಿ ಒದಿಬಾರ್ದು ಅಷ್ಟು ಓದಿಸಿ ಆತ. ನೀವೇನೇ ಅಕ್ಕಪಕ್ಕ ಮನೆಗೆ ಬಗ್ಗೆ ನೋಡೋ ಅಂತ ಬುದ್ಧಿ ಹೇಳ್ಕೊಡ್ಬೇಡಿ. ಸಾಲ ಮಾಡಿ ಉಂಡು ಮನೆ ಮಂಕನ ಸೋಂಬರಿತನ ಕಲಿಸ್ಬೇಡಿ. ಇದೆಲ್ಲ ಕಲಿಸಿ ಆಯ್ತಾ. ಅಂದಾದ್ರೆ ಯಾರಿಗಾದ್ರೂ ಯಾರಿಗೆ ಮಗು ಮಾತು ಅಮ್ಮ ಹುಡ್ಕೊಳ್ಳಿ ನೋಡಿ. ಸೀರೆ ಕೊಡೋದನ್ನ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಡೇಟ್ ಅದ ಹುಡ್ಕೋಬೇಡಿ. ಗೊತ್ತಿರುತ್ತೆ ಅಂದಾದ್ರೆ ಸಾಮಾನ್ಯವಾಗಿ ಯಾರೊಬ್ಳು ನನ್ನ ತಂಗಿ ತರ ಕೇರ್ಪಟ್ಟಿಂದ ಬರ್ತಾಳೆ. ಮನ್ಸಲ್ಲಿ ದೇವ್ರಿದೆಯಮ್ಮ, ಕರೆಕ್ಟ್ ಖಂಡಿತ. ನೀನು ಆಶೀರ್ವಾದ ಮಾಡಮ್ಮ ನಂಗೆ ಸರಿ ಅಲ್ಲಿದ್ದಮ್ಮ ಮಾಡಮ್ಮ. ಚೆನ್ನಾಗಿರೋ ಮಗನೇನವ ಚಿಕ್ಕ ಮಮ್ಮಿ. ಏನ್ ಗೊತ್ತಾ, ಯಾವತ್ತು ಯಾವನು ಎಷ್ಟೇ ಕೋಟಿಗಿದ್ರು ಯಾವನು ಕರಾಳ ಉಣ್ಣೋದಿಲ್ಲ, ಯಾವನು ಮನೆಯೊಳಗೆ ಉಣ್ಣೋದಿಲ್ಲ. ಇರಮಂಟ ನಿಮ್ಮ ಅಪ್ಪ ಅಮ್ಮನ ಸಾಕಿ, ಇರಮಂಟ ಯಾರ ಬಗ್ಗೆ ಮಾತಾಡಂಗಿರಿ, ಇರಮಂಟ ಸಾಲದ ಮಾಡೋದು ಬದುಕಿ. ನಾ ಅದಕ್ಕೆ ಹಂಗೆ ಇರೋದಕ್ಕ. ಬೈಕಲ್ಲಿ ಬರುವಾಗ ಸ್ಪೆಂಡರ್ ಬೇಕಲ್ಲಿ ನಗ್ತಾರೆ, ಏಟಣ ಬರ್ ನಗ್ತಾರೆ. ನಾನು ನೋಡಿ ನಾನು ಯಾಕೆ ಖುಷಿಯಾಗಿದ್ದೀನಿ ಗೊತ್ತಾ. 44-45 ವರ್ಷ ಸಾಲು ಇಲ್ಲ, ಚೀಟಿ ಹುಚ್ಚಿಲ್ಲ, ಮೊಬೈಲ್ ಹುಚ್ಚಿಲ್ಲ, ಬಿಗ್ ಬಾಸ್ ಹುಚ್ಚಿಲ್ಲ. ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ATM ಕಾರ್ಡೇ ಕೊಟ್ಟಿಲ್ಲ. ನಂಬರು ನಾನು ತಿನ್ನ ಅನ್ಸತ್ತೆ ಬಯಟ ಇಲ್ಲ, ಆರಾಮಾಗಿದ್ದೀನಿ. ಅದೇ ನೆಲ ಅದೇ ಇದು, ಎಲ್ಲಿ ಬೇಕು ಅಲ್ಲೇ ಮ್ಯಾಲಿದ್ದೆ. ಇವ್ ಬಂದ ತಮ್ಮ ಕಲ್ಲೆತ್ತಿದ್ದೆ ನಾನು, ಸ್ವಾಮಿ ಇಲ್ಲ ಕಳ ಅಂದೆ, ಮನೆಯಾಗ ಬಂದು ಖಾಲಿ ಬಿದ್ದ. ಆಮೇಲೆ ಅಲ್ಲಾರ ಬಂದ್ಬಿಟ್ಟು ಇವ್ ಕಡೆಯಿಂದ ಬೈದು ಕಳಿಸ್ತೆ. ಸ್ವಾಮಿಯರು ಒಟ್ಟು ಟೂರ್ ಹೋಗ್ಯಾರೆ. ಆಂಟಿ ಬೈತಾ ಅಂಬ್ಲಿ ಮಮ್ಮಿದು ಯಾವ ಮಮ್ಮಿ? ಮಮ್ಮಿ ಅವ್ರು ಇವ್ರು ಯಾರು ಮಂದಿ? ನಿಮ್ಗೊಂದು ಮಂದಿ. ಮಮ್ಮಿ ದಿನಕ್ಕೊಂದು 5 ಬಾಟ್ಲಿ ಕುಡಿತೀನಿ, ಒಂದು 5 ಬಾಟ್ಲಿ ಕುಡಿತೀನಿ ಮಮ್ಮಿ. ನಾನು ನಮ್ಮ ಮನೆಯಲ್ಲಿ ಮಮ್ಮಿ ಕೊಡುತ್ತೆ. ಬಾರಮ್ಮ ಮುಟ್ಟು ಹಿಂಗೆ ಅನ್ಬೇಡ. ದೇವ್ರು ಇನ್ನೂ ಆರೋಗ್ಯ ಕೊಟ್ಟರೆ ಇನ್ನು 4 ಜನ ಬೈತೀನಿ ಮಮ್ಮಿ. ನಾನು ಬೈಬೇಕಲ್ಲ, ಬೈಯೋದು ಊಟಿ ನಂದು. ಅವ್ರು ಅಲ್ಲೊಂದು ತಂಗಿ ಹೆಂಗ್ ಹೊಟ್ಕೊಂತಾಳೆ, ಹಂಗೆ ಕೊಡಲಿಲ್ಲ ಅಂತ ಸಾಕು. ನಿಮಗೆ ಬೇಕಾಗ್ತದೆ ಇಲ್ಲ, ಮನೆ ಮಾಡಿರ್ತಾರಮ್ಮ ಸಾಕು. ಇವನು ಕುಡಿಯಲ್ಲ, ಇವನು ಹೊಟ್ಟೆ ತಪ್ಪಾಯ್ತು. ನಾವು ಮನೆ ತಗೋಬೇಕು ಅಂತ ಇದೀವಿ. ಸಣ್ಣ ಗೂಡ್ ಕಟ್ತೀವಿ ಮಮ್ಮಿ, ಸಣ್ಣ ಗೂಡ್ ಕಟ್ತೀಯ. ಫ್ಯಾನ್ ಇಲ್ದಂತದ, ಫ್ಯಾನ್ ಬಗ್ಗಿ ಕಾತು ಹೊಡೆದ್ರೆ ಒತ್ರಿ ಕಾತು. ಯಾವಾಗ್ಲೂ ಒಂದೇ ತರ ಇದೆ. ಯಾವ ಮಮ್ಮಿ? ಸರಿ ಹಿಂಗೆ ಇದಿರಲ್ಲ ಮಮ್ಮಿ. 45 ಆಗ್ಬಿಟ್ಟಿದೆ. ನಿಮಗೆ ದೇವ್ರ ಆಶಾರ ಕೊಡ್ಲಿ ಬನ್ನಿ. ಮೈಕ್ ನೆನ್ಸ್ಕೊಡಕ ನಾವು ಮನೆ ಹೇಳ್ತಮ್ಮ. ಏತ ಹಾಕ್ಬೇಕಾರೆ ಸೈಲೆಂಟ್ ಕೇಳ್ಕೊಳ್ಳಿ. ಏನ್ ಗೊತ್ತಾ, ದುಡಿಯೋ ಶಕ್ತಿ ದುಡಿದ ಮೇಲೆ ತಿನ್ನಕ್ ಶಕ್ತಿ, ತಿಂದ ಮೇಲೆ ಅರ್ಧ ಶಕ್ತಿ ಅಂತ 3 ಕೇಳಿ ಸಾಕು. ಕರೆಕ್ಟ್ ಅಣ್ಣ? 3 ಕಡೆ ಸಾಕಲ್ವಾ? ಪಾಪು ಶರ್ ಮಗಳೇ
ಕೊರೋನಾ ಬಂದಿತ್ತಲ್ಲ ಎಲ್ಲ ಬಾಕ್ರಕ್ಕಂತ ಇದ್ರಿ ಇಲ್ಲೇ ಸಾಕಿದ್ದೆ ಒಂದು 405 ಜನ ಏನೋ ಬರ್ಲಿಲ್ಲ ನಾಡ್ಬೇಡಿ ಬಂದಾ ಗಂಡ್ಮಕ್ಳಿಗೆ ಬರಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟಿರಲ್ಲ ಏ ಎಲ್ಲ ನಮ್ಮ ಮಗಳು ಬರ್ಡೇ ಕೇಕ್ ಕಟ್ ಮಾಡ್ತೀನಿ ಎಲ್ಲ ವಿಶ್ ಮಾಡ್ರಲ್ಲ ನೋಡು ಇದೇ ಕೇಕು ವ್ಯವಸ್ಥೆ ಮಾಡ್ಕೊಬ್ರ ಅಂತರ ನೋಡಿ ನಡಿ ನೋಡ್ತಿರ್ಬೇಕು ಸಿಪ್ಪೆ ಇಲ್ಲಿ ಕೊಟ್ರೆ ಮೇಕೆ ಮೇಲೆ ತಿನ್ನು ಸಿಪ್ಪೆ ಅಲ್ವಾ ಕುರಮೇರಿ ಮೇಕೆ ಮೇರಿದಾವೆ ಗಂಡು ಮಕ್ಕಳು ಬರ್ರ ಸ್ವಾಮಿ ಇಲ್ಲಿ ಸ್ವಾಮಿ ಸ್ವಾಮಿ ಇಲ್ಲಿ ಗಂಡು ಮಕ್ಕಳಿಗೆ ಕೊಡ್ತಾರಲ್ವಾ ಹೆಣ್ಮಕ್ಳು ಕೊಡಲ್ಲ ಗಂಡು ಮಕ್ಕಳಿಗೆ ನೋಡೋದು ನಾನು ಬಸ್ ಫ್ರೀ ಬಿಟ್ಟಿಲ್ಲ ಬಾಮ್ಮ ಈ ಕಡೆ ಬಾ ನಿಂದ ಆಯ್ತಲ್ಲ ತಗೊಂಡಿಲ್ಲ ಹೋಗಿ ಒಳಗೆ ಮಗು ಯಾರು ಹೋಗಿ ಹೋಗಿ ಅಲ್ಲ ಕಾಲು ಸರಿ ಅಪ್ಪ ನಮಸ್ಕಾರ ಮಾಡಕ್ಕೆ ಬಿಡಪ್ಪ ದುರ್ಗಾಸ್ಥಳ ಕಡೆ ಅಂದ್ರೆ ಯಾರಾದ್ರೂ ಬಂದು ದುರ್ಗಾಸ್ಥಳ ಕಡೆ ನಾವು ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟಾಲಿ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿದ್ರೆ ಆತರ ವ್ಯವಸ್ಥೆ ಲಕ್ಷಣವಾಗಿರಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ಗೂಗಲ್ ಪೇ ಫೋನ್ ಪೇ ಮಾಡಬಾರ್ದು ಅಣ್ಣ. ನೋಡಿ, ಯಾರು ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿದ್ದು ಏನು ಮಾಡಂಗಿಲ್ಲ. ನೀವು ಪ್ರೀತಿ ಇದ್ರೆ ಬಂದು ಕಾಣಿಕೆ ಡಬ್ಬಿ ತೋರಿಸಬಹುದು. ಯಾರು ಫೋನ್ ನಂಬರ್ ಕೊಟ್ಟೋಂಗಿಲ್ಲ, ಯಾರು ಫೋನ್ ನಂಬರ್ ತಗೊಂಡೋಂಗಿಲ್ಲ. ಯಾವುದೇ ಊರಲ್ಲಿ, ಯಾವುದೇ ಟೋಲಲ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವುದೇ ಅಂಗಡಿಲಿ ದುರ್ಗಾಸ್ಥಳ ಕಡೆ ಇರುವಂತ ಯಾರು ಬಂದ್ರೆ ಯಾರಿಗೂ ₹1 ಸಹಾಯ ಮಾಡಂಗಿಲ್ಲ. ನೆನಪಿರ್ಲಿ, ಯಾರು ಕರೆದು ಉಣ್ಣಂಗಿರಂಗಿಲ್ಲ, ಯಾರು ಊಟ ಮಾಡಂಗಿಲ್ಲ, ಯಾರು ಹೋಗಿ ಫೋನ್ ನಂಬರ್ ಕೊಟ್ಟಂಗಿಲ್ಲ, ಫೋನ್ ನಂಬರ್ ತಗೊಂಡಂಗಿಲ್ಲ. ಹೆಣ್ಮಕ್ಳು ತವ್ರ ಮನೆ, ಗಂಡು ಮಕ್ಳು ಸ್ವಂತ ಮನೆ. ಇಲ್ಲಿ ಬನ್ನಿ, ದೇವ್ರು ನಿಮ್ಗೆ ಎಲ್ಲರಿಗೂ ಸ್ವಂತ. ದೇವ್ರನ್ನ ಬೇಡ್ಕೊಳ್ಳಿ, ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ಳಿ. ಇಲ್ಲಿ ಗುರುಗಳಿದಾರ, ಸ್ವಾಮಿಯರಿದಾರ ಅನ್ಬೇಡಿ. ನಾನು ಇದ್ರೆ ಒಂದ್ 2 ಮಾತು ಬೈತೀನಿ ಅಷ್ಟೇ, ಅದು ತಲೆ ಹಾಕಬೇಡಿ. ಬೈಯ ಕರ್ತವ್ಯ ನಂದು. ಒಂದ್ 2 ಮಾತು ಬುದ್ಧಿ ಮಾತು ಹೇಳ್ತೀನಿ ಅಷ್ಟು ಬಿಟ್ರೆ ಎಲ್ಲೋ ಯಾರು ಗೂಗಲ್ ಪೇ ಫೋನ್ ಪೇ ಅಂತ ಎಲ್ಲೂ ರೋಡಾಗ ಎಲ್ಲೂ ಮಾಡಿರೋದಿಲ್ಲ. ನೆನಪಿರ್ಲಿ ನಿಮ್ಗೆ. ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ಪ್ರೀತಿ ತೋರಿಸಿ. ಅಲ್ಲಿ
ಒಳಗಡೆ ಏನಿರ್ತಾರೆ ಅಲ್ಲಿ ಮಾತ್ರ ನೀವು ಗೂಗಲ್ ಪೇ ಫೋನ್ ಪೇ ಮಾಡಂಗಿಲ್ಲ, ಎಡಿತ ಮಾತ್ರ ಮಾಡ್ಬೇಕು. ವಿನಾಕಾರಣ ಯಾರಿಗೂ ₹1 ಎಲ್ಲೂ ಕೊಡಂಗಿಲ್ಲ, ಯಾರು ಇಂಪ್ಲೇಸ್ ಮಾಡಂಗಿಲ್ಲ, ಆಟೋದವ್ರ ಮೇಲೆ ಕಂಪ್ಲೇಂಟ್ ಮಾಡಂಗಿಲ್ಲ, ಆಟೋ ಹೊಡ್ಕೊಂಡ ಮೇಲೆ ನಮ್ಮ ಮೇಲೆ ಏನು ಇರಂಗಿಲ್ಲ. ಆಟೋ ಕಾಯ್ತೆ ಬಸ್ ಕಾಯ್ತೆ ಅಂದ್ರೆ ಬೇಗ ಮನೆಗೋರಿ. ನೀವು ಆಟೋದನ್ ಕಾಯ್ತಾನೆ, ಬಸ್ಸನ್ ಕಾಯ್ತಾನೆ, ಟ್ರೈನ್ ಕಾಯ್ತೆ ಅಂತಕ್ಕಂಥ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಿನಗೆ ಹೇಳಿದೆ 3 ಸರಿ ನಂತ ತಂಬ ಅಂತ ಕೇಳಿಸ್ಕೊಂಡ ಮೊಬೈಲಿ ಹೋದ್ಮೇಲೆ ಬರ್ಬಾ ಅಂತ ಆಡ್ಕೊಂತಿಲ್ಲಮ್ಮ ಕೈಕಲ್ಲಿ ಇಲ್ದವ್ರಿಗೆ ಇಲ್ಲ. ಯಾವ್ದಾರು ನಿಮ್ಮ ಊರಿಗೆ ತುಂಬಾ ಬಡರಿರ್ತಾರೆ, ಸೀಟ್ ಇಲ್ದಲೆ ಮಲ್ಲಿಂದ ನೆನ್ಕೊಂಡು ಮಳೆ ನೆನ್ಕೊಂಡು ಬಿತ್ತವಣ ಅವ್ರಿಗೆ 2 ಸೀಟ್ ಕೊಡ್ಸಿ. ಇದೇ ನೀವು ಮಾಡ್ತಕ್ಕಂಥ ಕೆಲಸ. ನೀವು ಎಷ್ಟೇ ಕೋಟಿಗಿದ್ರು ವೇಸ್ಟೇ 4 ಜನ ಸಹಾಯ ಮಾಡಿಲ್ಲ ಅಂದ್ರೆ. ಅರ್ಥ ಆಗತ್ತಾ? ಗೊತ್ತಿಲ್ಲ ಅಂದ್ರೆ ಹೊಡಿವೆ ಟಂಪು ನಾವೆಲ್ಲ ಅಂದಾಜ ವೃದ್ಧಾಶ್ರಮ ಕೊಡೆಯವು. ನಿಮ್ಮ ಊರಾಗ ಅಂದ್ರಿದ್ರೆ ದಯವಿಟ್ಟು ಸಹಾಯ ಮಾಡಿ. ಕರಡಣ್ಣ ಹೊರಡ ಮಾಡಿದ್ದು ನಾನು ಮುಟ್ಟಿದ್ದ ಕೊಡ ಸರ್ ನೋಡಿ. ಅವತ್ತು ಓಡಾಡ್ತಿರ್ಲಿಲ್ಲ, ಇವತ್ತು ನಿಲ್ತಾ ಇಲ್ವಂತೇಳು. ಏನ್ ಮಾಡೋಣ ನೋಡಪ್ಪ ಅಂತ ಹೇಳ್ಕೊಟ್ಟಿಲ್ಲ ಹುಡುಗಿ, ಬರೀ ಇಂಥ ಬುದ್ಧಿ ಕಲಿಸಿತಿ ಪಾ ಅವಳ ಬುದ್ಧಿ ಬಿಟ್ಟೆ ಕಂಡ ಆಯ್ ಮತ್ತು ನೋಡಪ್ಪ ಇವಳು ಅಲ್ಮುರ್ಕಿ ಅವಳು ತಾರಲ್ಲ, ಇವಳು ಅಲ್ಮುರ್ಕಿ ಬದುಕು ಕೊಡಲ್ಲ ಮಕ್ಕಳು ನಂಗೊಂದು ನೀರು ಸಾಕೊಳ್ಳಿ ಮಕ್ಕಳು. ಮಗ ಅದು ಬಿಡಬಾರ್ದು ಮತ್ತೆ ಮಾಡಿದ್ದ ಮತ್ತೆ ಅಲ್ಲ ಅದೇ ಅನ್ನದಾನ ಮಾಡಿ ನೋಡಿ ಅಂತ ಹೇಳ್ತೀನಿ. ಲೈವಲ್ಲಿ ಹೇಳ್ತೀನಿ ಅಣ್ಣ ಆಯ್ತಾ ಯಾರು ಎದುರಿಸ ಅವಶ್ಯಕತೆ ಇಲ್ಲ. ಹಂಗೆ ಲೈವಲ್ಲಿ ಹೇಳ್ತೀನಿ. ಅರ್ಕೆ ಮಾಡ್ಕೊಂಡು ದೇವ್ರು ಹೇಳೋದಿಲ್ಲ, ಬಟ್ ಈ ದೇವ್ರು ಅರ್ಕೆ ಮಾಡ್ಕೊಂಡು ಬಿಡದವ್ರೆ ತೀರ್ಸವ್ರೆ ಯಾವನು ಬಿಡೋದು. ಅರ್ಕೆ ಮಾಡಿಲ್ಲ ಅವರು, ಅವ್ರ ಗಂಡ ಹೆಂಡತಿ ಬಂದಾಗ ಅಣ್ಣ ಎಲ್ಲ ಒಂದೇ ಅಲ್ಲಮ್ಮ. ಅಡಿಗೆ ಅನ್ನದಾನ ಅಂದ್ರೆ ಅವ್ರ ಹಂಗ ಅನ್ನದಾನ ಮಾಡ್ಸಿಲ್ಲ. ಅವ್ರು ಅಕ್ಕಿ ಮುಟ್ಟೆ ಕೊಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಕೂತ್ಕೊಂಡು ಅನ್ನದಾನಕ್ಕೆ ಬೇಳೆ ಅಕ್ಕಿ ಬೆಲ್ಲಕ್ಕೆ ಗ್ಯಾಸ್ ಮೆಚ್ಕೊಡ್ತಾರ. ತೆಚ್ಚಿ ಅನ್ನದಾನ ಮಾಡಿ ದುಡ್ಡು ದುಡ್ಡಲ್ಲಮ್ಮ, ಅನ್ನದಾನ ಮಾಡಿ ದುಡ್ಡಲ್ಲ. ಅನ್ನದಾನ ಮಾಡ್ತೀವಿ ಅಂದ್ರೆ ಬಂದು ಇಟ್ಕೊಂಡು ಅಡಿಗೆ ಮಾಡಿಸಿ ಹಾಕೊಂಡು ಗುಂಡಕ್ಕೆ ಇಡ್ಬೇಕು. ಅಕ್ಕಿ ನೆಟ್ಕೊಬಿಟ್ರೆ ಕೆಲಸ ಮೇಲೆ ಎಂತ ಅಕ್ಕಿ ಇಟ್ಕೊಂಡಿದ್ದು ನಿನಗೆ ಅಮ್ಮ ಅಲ್ಲಿ ಲೈವ್ ಕೊಟ್ಬಿಟ್ಟ ಅಣ್ಣ ಮುಂದೆ